ಇದ್ರೂ ಸಹ ಬೇರೆ ಬರೀ ಕಡೆ ಯಾಕೆ ಹೋಗ್ತೀರಾ? ಏಕಾಂತನ ಹುಡುಕೊಂಡು ಬೇರೆ ಕಡೆ ಹೋಗೋದಿಲ್ಲ. ಏಕಾಂತದಲ್ಲಿ ಇಲ್ಲಿ ಇದ್ದಾಗ ಎಷ್ಟು ಎನರ್ಜಿ ಇರುತ್ತೆ. ನಾವು ಸುಮ್ಮನೆ ಒಂದು ಕಡೆ ಕೂತ್ಕೋಬಾರ್ದು, ದೇಶ ಪರ್ಯಟನೆ ಮಾಡಬೇಕು. ನಾವು ಹೋಗಿದ್ದ ಕಡೆ ಎಲ್ಲ ಆ ಏಕಾಂತದಲ್ಲಿ ನಾವು ಏನನ್ನು ಸಂಪಾದಿಸಿದ್ದೀವಿ ಆ ಶಕ್ತಿ ಎಲ್ಲ ಕಡೆನೂ ಹರಡಬೇಕು. ಶಕ್ತಿ ಇರೋ ಕಡೆ ಹೊಟ್ಟೋದ್ರೆ ಅದು ಇಮ್ಮಡಿಸುತ್ತೆ. ಅಲ್ಲಿಂದ ವಾಪಸ್ ಬರುವಾಗ ಇನ್ನೂ ಶಕ್ತಿವಂತರಾಗ್ತೀವಿ. ಯಾತ್ರೆ ಯಾಕೆ ಹೋಗ್ತಾರೆ? ಯಾತ್ರೆ ಜಾಗ ನೋಡೋಕ್ಕಲ್ಲ, ಕತೆ ತಿಳ್ಕೊಳ್ಳೋಕ್ಕಲ್ಲ. ನಮ್ಮಲ್ಲಿರೋ ಶಕ್ತಿ ಏನಿದೆ ಅದನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ, ಅಥವಾ ಅಲ್ಲಿಂದ ಆ ಪುಣ್ಯನ ಹೊತ್ಕೊಂಡು ಬರೋಕ್ಕೆ. ಒಂದು ಕಡೆಯಿಂದ ಒಂದು ಕಡೆಗೆ ಹೋಗೋದು, ಆ ಪುಣ್ಯ ಅಲ್ಲಿ ಜಾಗದಲ್ಲಿ ವೈಬ್ರೇಷನ್ ಏನಿರುತ್ತೆ ಅದನ್ನು ತರೋದು. ಯಾಕೆ ನಾವು ಮಣ್ಣು ತರ್ತೀವಿ ಎಲ್ಲಿಂದನೋ, ಯಾಕೆ ನೀರು ತರ್ತೀವಿ ಎಲ್ಲಿಂದನೋ. ಹಾಗೆ ಗುಡ್ಡದ ಒಂದೊಂದು ಕಲ್ಲು ಕೂಡ ಶ್ರೇಷ್ಠ ಅಂದಾಗ ಅದು ಯಾವಾಗಲೂ ರಿಯಲೈಸ್ ಆಗುತ್ತೆ ಜನಗಳಿಗೆ. ಏಕಾಂತ ಹುಡ್ಕೊಂಡು ಹೋಗೋದಲ್ಲ, ನಾವು ಹೋದ ಕಡೆ ಎಲ್ಲ ಏಕಾಂತವಾಗಿರೋದೇನೆ. ಆ ಏಕಾಂತತೆ ಆ ಎನರ್ಜಿನ ರೈಸ್ ಮಾಡುತ್ತೆ ನಮ್ಮಲ್ಲಿ. ಆ ಅಂಥ ಜಾಗಗಳಲ್ಲೆಲ್ಲ ರೈಸ್ ಆಗುತ್ತೆ ಎನರ್ಜಿ. ಆ ಎನರ್ಜಿನ ನಾವು ತೊಗೊಂಡು ಬರ್ತೀವಿ. ಎಲ್ಲಿ ಹೋದರೂ ಅಲ್ಲಿಂದ ಆ ಶಕ್ತಿನ ತೊಗೊಂಡು ಬರ್ತೀವಿ. ಅದಕ್ಕೆ ಈ ಮಣ್ಣು ತಂದು ಅಲ್ಲಿಗೆ ಹಾಕು, ಆ ಮಣ್ಣು ತಂದು ಇಲ್ಲಿಗೆ ಹಾಕು. ಯಾಕೆ ಇನ್ನವರು ಮಾಡೋರು? ಯಾಕೆ ದೇಶ ಪರ್ಯಟನೆ ಮಾಡೋರು? ಒಂದು ಕಡೆಯಿಂದ ಒಂದು ಕಡೆಗೆ ಅವ್ರು ಕಾಲಿಟ್ಟಿದ್ದ ಜಾಗದಲ್ಲೆಲ್ಲ ಎಲ್ಲ ಚಿಗುರ್ತಾ ಇತ್ತು, ಬರಗಾಲ ಹೊಟ್ಟೋಗ್ತಾ ಇತ್ತು, ಜನಗಳಿಗೆ ಕಾಯಿಲೆ ಹೊಟ್ಟೋಗ್ತಾ ಇತ್ತು. ಆ ಥರ ಹೋಗಿ ಎಲ್ಲ ಕಡೆನೂ ಅವರು ಒಳ್ಳೆಯದನ್ನು ಮಾಡ್ಕೊಂಡು ಬರ್ತಾಯಿದ್ರು. ಆ ಏಕಾಂತದಲ್ಲಿ ಇರುವಂಥ ಶಕ್ತಿ ಹರಡಬೇಕು ಎಲ್ಲ ಕಡೆನೂ. ನನಗೆ ಇವಾಗಲೂ ಜ್ಞಾಪಕ ಇದೆ. ನಾವು ಬದ್ರಿ ಯಾತ್ರೆ ಹೋಗಿದ್ದಾಗ ಭಾಳ ವರ್ಷದ ಕೆಳಗೆ ಅಲ್ಲಿ ಶಂಕರಾಚಾರ್ಯರದ ಒಂದು ಪುಟ್ಟ ದೇವಸ್ಥಾನ ಇತ್ತು. ಅಲ್ಲಿಗೆ ಹೋಗಿ ಸುತ್ತ ಅಷ್ಟು ಬ್ಯೂಟಿಫುಲ್ ಆಗಿದೆ. ಅಲ್ಲಿ ನಿಂತ್ಕೊಂಡು ಹೇಳಿದೆ, ಏನು ಇವ್ರನ್ನ ಇಷ್ಟು ಚಿಕ್ಕ ಗೂಡಲ್ಲಿ ಕೂಡಿಸ್ಬಿಟ್ಟಿದ್ದಾರಲ್ಲ, ಇವ್ರು ಮೆರಿಬೇಕು, ಇಲ್ಲಿ ಚೆನ್ನಾಗಾಗಬೇಕು, ಇಲ್ಲಿ ದೇವಸ್ಥಾನ ಮುಂದೆ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಬಂದಿದ್ದೆ. ಇವಾಗ ಶಂಕರಾಚಾರ್ಯರ ವಿಗ್ರಹ ಅದೆಲ್ಲ ಜ್ಞಾಪಿಸ್ಕೊಂಡಾಗ ಆ ಸಂಕಲ್ಪಗಳು ಎಷ್ಟು ಜನದ್ದೋ ಈ ಥರ ಆಗುತ್ತಲ್ಲ. ಹಾಗೆ ಅಂತರ್ಯದಲ್ಲಿ, ಅಂತಃಕರಣದಲ್ಲಿ ಒಂದು ಶಕ್ತಿ ಇದೆ. ಅದನ್ನು ನಾವು ಸಂಕಲ್ಪ ತಗೊಂಡ್ರೆ ಪ್ರಪಂಚಕ್ಕೆ, ಭೂಮಿಗೆ ಒಳ್ಳೆಯದಾಗುತ್ತೆ. ಈ ದೇಶದಲ್ಲಿ ಇಲ್ಲದೆ ಇರುವಂತದ್ದು ಅಲ್ಲೇನಿದೆ, ಬೇರೆ ದೇಶಗಳಲ್ಲಿ ಏನಿದೆ? ಯಾವ ದೇಶಕ್ಕೆ ಹೋದ್ರೂ ಅದು ಯಾತ್ರೆನೇ. ಅದರಿಂದ ಬೇರೆ ದೇಶದಲ್ಲಿ ಇಲ್ಲಿ ಇಲ್ಲದೆ ಇರೋದಿರುತ್ತೆ, ಇಲ್ಲೇನಿರುತ್ತೋ ಅಲ್ಲಿರಲ್ಲ, ಅಲ್ಲಿರೋದು ಇಲ್ಲಿರಲ್ಲ. ನಾನು ಅಲ್ಲಿಗೆ ಹೋಗಿದ್ದ ಜಾಗದಲ್ಲಿ ಎಲ್ಲರೂ ಕೂಡ ಭಾಳ ಬ್ಯೂಟಿಫುಲ್ಲಾಗಿ ಒಂದು ಸ್ವರ್ಗೀಯವಾಗೇ ಇತ್ತು. ಇಲ್ಲಿಲ್ಲ ಅಂತ ಹೇಳಲ್ಲ. ಅಲ್ಲಿ ಗ್ರ್ಯಾಂಡ್ ಕ್ಯಾನಿಯನ್ ಇದೆ ಕ್ಯಾಲಿಫೋರ್ನಿಯಾನಲ್ಲಿ, ಡೆತ್ ವ್ಯಾಲಿ ಇದೆ, ಯೆಲ್ಲೋ ಸ್ಟೋನ್ ಇದೆ, 3 ಸಿಸ್ಟರ್ಸ್ ಅಂತ ಒಂದು ದೊಡ್ಡದು ಪರ್ವತ ಶಿಖರವೇ ಇದೆ. ಇನ್ನು ಬೇಕಾದಷ್ಟು ಜಾಗ ಇದೆ. ಲೇಕ್ಸ್ ಇದೆ, ಕ್ರೇಟರ್ ಲೇಕ್ಸ್, ಅಲ್ಲೆಲ್ಲ ಧ್ಯಾನಕ್ಕೆ. ಬ್ಯಾಂಫ್ ಇದೆ ಕೆನಡಾನಲ್ಲಿ. ತುಂಬ ಜಾಗಗಳಿದೆ. ಅಲ್ಲೆಲ್ಲ ಪ್ರಶಾಂತವಾದ ಜಾಗ, ನೇಚರ್ ಬ್ಯೂಟಿಫುಲ್ಲಾಗಿದೆ, ಸಾಧನೆಗೆ ಬಹಳ ಚೆನ್ನಾಗಿರುತ್ತೆ. ಇಲ್ಲಿ ಹೇಗೆ ಟೆಂಪಲ್, ಗೋಪುರ, ಶಿಖರ, ಪೂಜೆ, ಮಂತ್ರ ಇವೆಲ್ಲ ನಮ್ಮ ಹಿಂದಿನ ಋಷಿ ಪರಂಪರೆಯಿಂದ ಬಂದಿದೆ. ಅಲ್ಲಿ ಎಕ್ಸ್ಪ್ಲೋರ್ ಮಾಡದೇ ಇರೋ ಜಾಗ ಇದೆ. ಯಾಕೆ ಹೋಗಿ ಎಕ್ಸ್ಪ್ಲೋರ್ ಮಾಡಬಾರ್ದು ನಾವು? ಗ್ರ್ಯಾಂಡ್ ಕ್ಯಾನಿಯನ್ನಲ್ಲಿ ಅಲ್ಲಿ ನಿಂತ್ಕೊಂಡ್ರೆ ಸಾಕು, 3 ಲೋಕ ಕಾಣಿಸುತ್ತೆ. ಬ್ರಹ್ಮನ ಲೋಕ, ವಿಷ್ಣು ಲೋಕ, ರುದ್ರಲೋಕ ಅಂತ. ನೋಡ್ತಾ ಇದ್ದರೆ ಶ್ರೀಚಕ್ರವೇ ಕಾಣುತ್ತೆ. ಎಷ್ಟು ಬ್ಯೂಟಿಫುಲ್ಲಾಗಿದೆ ಇವೆಲ್ಲ. ಅಲ್ಲಿ ಯಾರು ಇನ್ನೂ ಕಂಡಿಡ್ದಿಲ್ಲ. ಎಕ್ಸ್ಪ್ಲೋರ್ ಮಾಡುವಂಥ ಜಾಗಗಳು ಬೇಕಾದಷ್ಟಿದೆ. ನೇಚರ್ನಲ್ಲಿ ನಾವು ಅದಕ್ಕೆ ಗೋಪುರ ಥರ ನಾವಿಲ್ಲಿ ಕಟ್ತೀವಿ, ಅಲ್ಲಿ ಗೋಪುರ ಕಾಣುತ್ತೆ. ಎಲ್ಲೋ ಒಂದು ಕಡೆ ನಿಂತ್ಕೊಂಡ್ರೆ ಪರ್ವತದ ಶಿಖರದ ಮೇಲೆ ಗೋಪುರ ಯಾಕೆ ನೋಡಬಾರ್ದು? ಎಲ್ಲೋ ಒಂದು ದೊಡ್ಡ ಸಾಗರದ ಮಧ್ಯದಲ್ಲಿ ಏನೋ ಒಂದು ಅದ್ಭುತವಾದ ಒಂದು ಇದು ಶಕ್ತಿ ಕಾಣಿಸುತ್ತೆ. ಖಂಡಿತ ಭೂಮಿ ಅನ್ನೋದು ಯಾರಿಗೂ ಸ್ವಂತದ್ದಲ್ಲ, ಎಲ್ಲರಿಗೂ ಸಂಬಂಧಪಟ್ಟಿದ್ದೇ ಅದು. ಎಲ್ಲಿ ಬೇಕಾದರೂ ಹೋಗ್ಬೋದು. ಎಲ್ಲದ ಕಡೆನೂ ಪರಮಾತ್ಮ ಇದ್ದಾನೆ. ಕೆಲವು ಕಡೆ ಇನ್ನೂ ಎಕ್ಸ್ಪ್ಲೋರ್ ಮಾಡದೇ ಇರೋ ಜಾಗ, ಅಲ್ಲಿ ಹೆಚ್ಚು ಪಲ್ಯೂಷನ್ ಇರಲ್ಲ, ಹೆಚ್ಚು ಆಲೋಚನೆಗಳ ಪಲ್ಯೂಷನ್ನೂ ಇರಲ್ಲ. ಅಂಥ ಕಡೆ ಭಾಳ ಕಾಮಾಗಿರುತ್ತೆ, ತುಂಬ ಕಾಮಾಗಿರುತ್ತೆ. ಜನಸಂದಣಿ ಇರಲ್ಲ. ಅಲ್ಲಿ ಕೆಲವರು ನೇಚರ್ನ ಎಂಜಾಯ್ ಮಾಡೋಕ್ಕೆ ಹೋಗ್ತಾರೆ, ಕೆಲವರು ಅಲ್ಲಿ ವೈಬ್ರೇಷನ್ ಎಂಜಾಯ್ ಮಾಡೋಕ್ಕೆ ಹೋಗ್ತಾರೆ,
ಕೆಲವರು ಎನರ್ಜಿನ ಫೀಲ್ ಮಾಡೋಕ್ಕೆ ಹೋಗ್ತಾರೆ. ಇಟ್ ಡಿಪೆಂಡ್ಸ್. ಪ್ರತಿಯೊಂದು ಮಕ್ಕಳಲ್ಲಿ ಒಂದು ಆಂತರಿಕ ಶಕ್ತಿ ಅಂತ ಇರುತ್ತೆ. ಆ ಆಂತರಿಕ ಶಕ್ತಿಯನ್ನ ನಾವು ಹೇಗೆ ಗುರುತಿಸೋದು? ಪ್ರತಿಯೊಂದು ಮಕ್ಕಳಲ್ಲೂ ಆಂತರ್ಯದ ಶಕ್ತಿ ಇದ್ದೇ ಇರುತ್ತೆ. ಅದು ರೈಟ್ ಆನ್ಸರ್. ಆದರೆ ಬರೀ ಮಕ್ಕಳಲ್ಲ, ಸೃಷ್ಟಿಯಲ್ಲಿ ಎಲ್ಲರಲ್ಲೂ, ಸೃಷ್ಟಿಯಲ್ಲಿ ಎಲ್ಲ ಜೀವರಾಶಿಯಲ್ಲೂ ಆಂತರ್ಯದ ಒಂದು ಕಣ ಕಿಡಿ ಇದ್ದೇ ಇದೆ. ಆ ಲೈಟ್ ಇದ್ದೇ ಇದೆ. ಆ ಸ್ಟ್ರೆಂತ್ ಬೀಜ ರೂಪವಾಗಿ ಇದ್ದೇ ಇದೆ. ಮಕ್ಕಳಲ್ಲಿ ದೊಡ್ಡವರಲ್ಲಿ ಅಂತಲ್ಲ, ಮಕ್ಕಳಲ್ಲಿ ಅಂತ ಯಾಕೆ ಹೇಳ್ತೀವಿ? ಮಕ್ಕಳಲ್ಲಿ ಸುಲಭ ಅದು. ಯಾಕೆಂದರೆ ಮನಸ್ಸು ಇನ್ನೂ ಇನ್ನಸೆಂಟ್ ಆಗಿರುತ್ತೆ, ಮುಗ್ಧ ಮನಸ್ಸು. ಯಾವುದರ ಹಿಂದೇನೂ ಓಡ್ತಾ ಇಲ್ಲ, ಅಹಂಕಾರ ಇಲ್ಲ, ಯಾವುದೂ ಫ್ಯೂಚರ್ ಬಗ್ಗೆ ಚಿಂತೆ ಇಲ್ಲ, ಪಾಸ್ಟ್ ಬಗ್ಗೆ ಚಿಂತೆ ಇಲ್ಲ. ಆ ಮನಸ್ಸು ಪ್ರಫುಲ್ಲವಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಅದನ್ನು ಆಗಲೇ ಕಂಡುಕೊಳ್ಳೋದು ಸುಲಭ, ಒಳಗಡೆ ಇರೋ ಶಕ್ತಿನ ಹೊರಗೆ ತರೋದು ಸುಲಭ. ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅಂತ ಕಂಡುಹಿಡಿಯೋ ಒಬ್ಬ ಗುರು ಬೇಕು. ಆ ಮಕ್ಕಳಲ್ಲಿ ಅವರ ಜನ್ಮಾಂತರದ ಒಂದು ಸಂಸ್ಕಾರದಿಂದ ಅವರಿಗೆ ದೇಹ ಕಾನ್ಸ್ಟಿಟ್ಯೂಷನ್ ಏನು, ಸ್ಪೋರ್ಟ್ಸಲ್ಲಿ ಇವರು ಮುಂದಕ್ಕೆ ಬರ್ಬೋದಾ, ಆರ್ಟಲ್ಲಿ ಮುಂದಕ್ಕೆ ಬರ್ಬೋದಾ, ಬುದ್ಧಿಶಕ್ತಿ ಎಷ್ಟಿದೆ, ಸೈನ್ಸಲ್ಲಿ ಮುಂದಕ್ಕೆ ಬರ್ಬೋದಾ, ಮ್ಯಾಥಮೆಟಿಕ್ಸಲ್ಲಿ ಮುಂದಕ್ಕೆ ಬರ್ಬೋದಾ, ಅಥವಾ ನಾಟಕ, ಡ್ಯಾನ್ಸು ಇಂಥದ್ದು ಮಾಡ್ಬೋದಾ, ಕಸೂತಿ ಕೆಲಸ ಮಾಡ್ಬೋದಾ, ಸೂಕ್ಷ್ಮವಾದದ್ದು ಏನಾದ್ರು ಮಾಡ್ಬೋದಾ, ಎಲ್ಲ ಮಕ್ಕಳಲ್ಲಿ ಗೊತ್ತಾಗೋಗುತ್ತೆ. ಆದರೆ ಗುರುತಿಸುವಂತಹ ಪ್ರತಿಭೆಗಳನ್ನು, ಆ ಟ್ಯಾಲೆಂಟ್ನ ಗುರುತಿಸುವಂತಹ ಟೀಚರ್ ಇರ್ತಾರಲ್ಲ, ಯಾರು ಅವ್ರನ್ನ ನೋಡ್ಕೊಳ್ಳೋ ತಂದೆ ತಾಯಿಗಳು, ಅವರಿಗೆ ಸೂಕ್ಷ್ಮವಾಗಿ ಗಮನಿಸಬೇಕು ಮಕ್ಕಳಲ್ಲಿ ಯಾವುದಕ್ಕೆ ಆಸಕ್ತಿ ಇದೆ ಅಂತ. ಇದನ್ನು ಎಷ್ಟೋ ಜನ ಮಾಡಲ್ಲ. ಮಕ್ಕಳು ನಮ್ಮಿಷ್ಟ ಬಂದಂಗೆ ಇರಬೇಕು. ನಾವು ಮಾಡದೇ ಇರೋದನ್ನು ಇವರು ಮಾಡಿ ತೋರಿಸ್ಬಿಡ್ಬೇಕು. ಇವರು ಡಾಕ್ಟರ್ ಆಗಬೇಕು, ಅವ್ರು ಹುಟ್ಟಿದಕ್ಕೆ ಮುಂಚೆನೇ ಇವರು ಡಾಕ್ಟರ್ ಆಗಬೇಕು, ಇವ್ರು ಇಂಜಿನಿಯರ್ ಆಗಬೇಕು, ಇವ್ರು ಆ್ಯಕ್ಟರ್ ಆಗಬೇಕು, ಇವ್ರು ಅದಾಗಬೇಕು ಇದಾಗಬೇಕು ಅಂತ ಅಂದ್ಕೊಳ್ಳೋದು ಪೇರೆಂಟ್ಸು. ಇದು ಒಂದು ವ್ಯಾಮೋಹದಿಂದ ಬರೋ ಆಸೆ. ಆದರೆ ಅವರಲ್ಲಿ ಏನೋ ಒಂದು ಶಕ್ತಿ ಇರುತ್ತೆ, ಜನ್ಮಾಂತರದಿಂದ ರೂಢಿಸ್ಕೊಂಬಂದಿರೋದೇನೋ ಇರುತ್ತೆ. ಅದನ್ನು ಆವಾಗಲೇ ಕಂಡುಹಿಡಿದೇ ಇದ್ದರೆ ಇನ್ನೊಂದು ಸ್ವಲ್ಪ ವಯಸ್ಸಾದ ಮೇಲೆ ಬುದ್ಧಿ ಹೊರಮುಖವಾಗಿಬಿಡುತ್ತೆ. ಕಂಡಿದ್ದೆಲ್ಲ ಬೇಕು, ನೋಡಿದ್ದೆಲ್ಲ ನಾನು ಮಾಡ್ತೀನಿ, ನಾನು ಅದೂ ಮಾಡ್ತೀನಿ, ಇದೂ ಮಾಡ್ತೀನಿ. ಟ್ಯಾಲೆಂಟ್ ಇದೆ, ಎನರ್ಜಿ ಇದೆ, ಇಲ್ಲ ಅಂತಲ್ಲ. ಅವಾಗ ನನ್ನಲ್ಲಿ ಏನಿದೆ ಎನರ್ಜಿ ಅಂತ ತಿಳ್ಕೊಳ್ದೇ ಇದ್ದರೆ ಯಾರೋ ಮಾಡ್ತಾಯಿದ್ರೆ ಅವ್ರ ಹಿಂದೆ ಹೋಗೋದು, ಅದು ಮಾಡೋದು ಆಗಲ್ಲ, ಇದರಲ್ಲಿ ಆಸಕ್ತಿ ಇಲ್ಲ, ಬಿಡೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡೋದು, ಹೀಗೆ ಬದಲಾಯಿಸ್ತಾ ಇರ್ತಾರೆ. ಕೊನೆಯಲ್ಲಿ ಏನೂ ಮಾಡಲ್ಲ ಅವರು. ಕೊನೆಯಲ್ಲಿ ಅವ್ರಿಗೆ ಅನಿಸುತ್ತೆ, ನನಗೆ ಇಲ್ಲಿ ಇಷ್ಟೊಂದು ಶಕ್ತಿ ಇದೆ, ನಾನು ಏನೂ ಮಾಡ್ತಾ ಇಲ್ವಲ್ಲ. ನೀ ಕಂಡುಕೊಂಡೇ ಇಲ್ಲ, ಕಂಡುಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಹೊರಗಡೆ ಆಕರ್ಷಣೆ ಹೇಗಿರುತ್ತೆ, ಬುದ್ಧಿ ಆಗಲೇ ಬಲ್ತಿರುತ್ತೆ. ಅಹಂಕಾರದಲ್ಲಿ ಇನ್ನೂ ಅದು ಇದು ನೋಡಿ ಕಂಪ್ಯಾರಿಸನ್, ಸ್ಪರ್ಧೆ, ಇನ್ನೂ ಅವ್ರು ಮಾಡಿದ್ರು ನಾನು ಯಾಕೆ ಮಾಡೋಕ್ಕಾಗಲ್ಲ ಅಂತ ಟೈಮ್ ವೇಸ್ಟ್ ಆಗುತ್ತೆ. ಒಂದೊಂದ್ರ ಹಿಂದೆನೂ ಹೋಗಿ ಫೇಲ್ ಆಗಿ ಬಂದು ನನಗೇನು ಬೇಕು ಅಂತಲೇ ಗೊತ್ತಿಲ್ಲ ಅಂತ ಒಂದು ಕಡೆ ನಿಂತ್ಕೊಳ್ಳೋ ಹಂಗಾಗ್ಬಿಡುತ್ತೆ. ದೊಡ್ಡವರಾದಮೇಲೆ ಹೊರಗಡೆ ಆಕರ್ಷಣೆ ಜಾಸ್ತಿ, ಬುದ್ಧಿ ಹೊರಗಡೆ ಇರುತ್ತೆ, ಒಳಗಡೆ ಶಕ್ತಿ ಇದೆ ಅನ್ನೋದು ಮರ್ತೋಗುತ್ತೆ. ಯಾರ್ದೋ ಮೋಟಿವೇಶನ್ ಬೇಕು, ಯಾರೋ ಸಪೋರ್ಟ್ ಮಾಡಬೇಕು, ಇನ್ನೇನೋ ಸಿಗಬೇಕು. ಹೊರಗಡೆಯಿಂದ ಅಂಗಲಾಚಿಕೊಂಡು ಇವ್ರನ್ನ ಡಿಪೆಂಡ್ ಹಾಕ್ಕೊಂಡು ನಮ್ಮ ಮುಂದೆ ಬರೋಕ್ಕೆ ಏನಾದರೂ ಮಾಡಿ ಅಂತ ಏನೂ ಮಾಡೋಕ್ಕಾಗದೇ ಒಂದು ಸರ್ಟಿಫಿಕೇಟ್ ಆದರೂ ಕೊಡಿ ಬೇಡ್ಕೊಂಡು ಕಾಡ್ಕೊಂಡು ಜನಗಳ ಒಂದು ಪ್ರಶಂಸೆಗೆ ಒದ್ದಾಡುವಂಗಾಗುತ್ತೆ. ಇದೆಲ್ಲ ರೀತಿ. ಅದಕ್ಕೆ ಮಕ್ಕಳಲ್ಲೇ ಅಂತ ಯಾಕೆ ಹೇಳೋದು, ಇರೋದನ್ನು ಮಕ್ಕಳಲ್ಲೇ ಕಂಡುಬಿಟ್ರೆ ಕೆಲವ್ರಿಗೆ ಆ ಒಂದು ಸಂಸ್ಕಾರ ಹೆಚ್ಚಿದ್ದು ಸೂಕ್ಷ್ಮವಾಗಿದ್ದರೆ ನನಗಿದು ಬೇಕು ಅಂತ ಗೊತ್ತಾಗೋಗುತ್ತೆ ಮಕ್ಕಳಿಗೆ. ಅವ್ರು ಹಠ ಮಾಡ್ತಾರೆ, ಇಲ್ಲ ನಾನು ಇದು ಮಾಡೇ ಮಾಡ್ತೀನಿ ಅಂತ ಮುಂದಕ್ಕೆ ಬರ್ತಾರೆ ಅವರು. ಆವಾಗ ನಮ್ಮ ಮಾತು ಕೇಳ್ತಿಲ್ಲ ಅನಿಸಿದ್ರು ಕೂಡ ಅವ್ರು ಯಾವ್ದು ಇಷ್ಟನೋ ಅದನ್ನು ಬಿಡಬೇಕು ಅವ್ರನ್ನ. ಹಾಗೆ ಆಂತರ್ಯದ ಶಕ್ತಿ ಎಲ್ಲರಿಗೂ ಇದೆ. ಎಷ್ಟೋ ಜನ್ಮಗಳು ಜನ ಕಂಡುಕೊಂಡಿಲ್ಲ. ಯಾಕೆ ಅಂದರೆ ಅದು ಪ್ರಾರಂಭದಲ್ಲಿ ಅದನ್ನು ಹೊರಗೆ ಹಾಕಬೇಕಾದ್ರೆ ಸ್ವಲ್ಪ ಕಮಿಟ್ಮೆಂಟ್ ಬೇಕು, ಟೈಮ್ ಕೀಪಪ್ ಮಾಡಬೇಕು, ಎಲ್ಲ ಡಿಸಿಪ್ಲಿನ್ ಮಾಡ್ಬೋದು.
ಪೇರೆಂಟ್ಸು ಗುರುಗಳೆಲ್ಲ ಅದಕ್ಕೆ ಸ್ಕೂಲ್ ಅಂತಿರೋದು. ಸ್ಕೂಲ್ನಲ್ಲಿ ಕಲಿಯೋ ಏನು ಕಲಿತಾರೆ, ಪಾಠಕ್ಕಿಂತ ಮುಖ್ಯ ಜೀವನ ಕಲಿತಾರೆ. ಪೇರೆಂಟ್ಸಿಂದ ಜೀವನದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ, ಟೈಮ್ಗೆ ಪ್ರಾಮುಖ್ಯತೆ, ಆರೋಗ್ಯಕ್ಕೆ ಪ್ರಾಮುಖ್ಯತೆ, ಇದೆಲ್ಲ ಯಾಕೆ ಅಂದರೆ ನಿನ್ನೊಳಗಿರೋ ಶಕ್ತಿನ ಬಳಸ್ಕೊಂಡು ನೀನು ಉದ್ಧಾರ ಆಗೋಕ್ಕೆ ಅಂತ ಹೇಳ್ತಾರಲ್ವಾ. ಲೈಬ್ರರಿ ಇದೆ, ಪುಸ್ತಕಗಳನ್ನ ಓದಬಹುದು ಅಂತೀರಾ? ಲೈಬ್ರರಿ ಇದೆ, ಪುಸ್ತಕನ ಓದಬಹುದು. ಓದ್ತಾನೇ ಇದ್ದರೆ ಆ ಓದಿದ್ದನ್ನು ನಾವು ಜೀರ್ಣಿಸ್ಕೊಳ್ಳೋದು ಯಾವಾಗ, ಅದು ನಮ್ಮ ದೇಹಕ್ಕೆ ಸೇರ್ಕೊಳ್ಳೋದು ಯಾವಾಗ, ನಮ್ಮ ಮನಸ್ಸಲ್ಲಿ ಇಳಿಯೋದು ಯಾವಾಗ, ಅದು ನಮ್ಮದಾಗೋದು ಯಾವಾಗ, ನಾವು ಅದನ್ನು ಅನುಷ್ಠಾನ ಮಾಡೋದು ಯಾವಾಗ, ಎಷ್ಟೊಂದು ಜನ್ಮ ಬೇಕಾಗತ್ತೆ. ಅದಕ್ಕೆ ಎಲ್ಲ ಪುಸ್ತಕನೂ ಲೈಬ್ರರಿಲಿರೋದು ಓದೋಕ್ಕಾಗಲ್ಲ. ಕೆಲವನ್ನ ಓದಬೇಕಾಗತ್ತೆ, ಕೆಲವು ಪುಸ್ತಕಗಳನ್ನ ಓದಬೇಕಾಗತ್ತೆ. ಆದರೆ ನಾನು ಎಷ್ಟು ಸತಿ ಹೇಳಿದ್ದೀನಿ, ಪುಸ್ತಕದ ಜ್ಞಾನವೇ ಬೇರೆ, ಇನ್ಫಾರ್ಮೇಟಿವ್ ಅದು ನಿಮಗೆ ದೊಡ್ಡ ಲೈಬ್ರರಿನ ನಿಮ್ಮ ತಲೆ ಒಳಗೊಂದು ಸೃಷ್ಟಿ ಮಾಡುತ್ತೆ. ಇದೆಲ್ಲ ಪುಸ್ತಕ ಓದಿದ್ದೀನಿ ಅಂತ ಲಿಸ್ಟ್ ಇರುತ್ತೆ. ಅದರ ಮೇಲೆ ರಿಸರ್ಚ್ ಮಾಡಿದ್ರೆ ಡಾಕ್ಟರೇಟ್ ಬರುತ್ತೆ, ನೀವು PhD ಮಾಡ್ಬೋದು. ಬೋರ್ಡ್ ಮೇಲೆ ಹೆಸರು ಬರೆಯುವಾಗ ಡಾಕ್ಟರೇಟ್ ಅಂತ ಬರ್ಕೋಬೋದು. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ನಿಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಟೆನ್ಷನ್ ಮಾಡ್ಕೊಳ್ತೀರಾ, ಅದು ಕೂಡ ಹೋಗಲ್ಲ. ನಿಮ್ಮ ಜೀವನದಲ್ಲಿ ದಿನನಿತ್ಯ ಜೀವನದಲ್ಲಿ ಚಿಕ್ಕದೆಲ್ಲ ದೊಡ್ಡದಾಗಿ ತೊಗೊಂಡ್ಬಿಡ್ತೀರಾ, ರಿಯಾಕ್ಟ್ ಮಾಡ್ತೀರಾ, ಕಾಯಿಲೆ ಬರೆಸ್ಕೊಳ್ತೀರಾ, ಮನಸ್ಸನ್ನು ಹಾಳು ಮಾಡ್ಕೊಳ್ತೀರಾ. ಇದಕ್ಕೆಲ್ಲ ಇಷ್ಟೆಲ್ಲ ಪುಸ್ತಕ ಓದ್ಬಿಟ್ಟು ಚಿಕ್ಕದನ್ನು ನೀವು ಸಾಲ್ವ್ ಮಾಡದೇ ಇದ್ದರೆ, ನಿಮ್ಮ ಜೀವನನೇ ಸಮಸ್ಯೆ ಆಗಿದ್ದರೆ ಏನು ಪ್ರಯೋಜನ ಆಯಿತು? ಅದರಿಂದ ಸಾರವನ್ನು ಮಾತ್ರ ಎಲ್ಲ ಪುಸ್ತಕದ ಸ್ಪಿರಿಚುವಲ್ ಬುಕ್ಸ್ ತಗೊಳ್ಳಿ, ಎಲ್ಲ ಪುಸ್ತಕದ ಎಲ್ಲ ಗ್ರಂಥಗಳ ಎಲ್ಲದ ಸಾರ ಒಂದೇ. ಸಾರ ಸಿಗುವಂಥದ್ದು ಯಾವುದಾದ್ರೂ ಒಂದೆರಡು ಪುಸ್ತಕ ನಿಮಗೆ ಹೆಲ್ಪ್ಗೋಸ್ಕರ ಓದಲೇಬೇಕು ಅಂತಿಲ್ಲ. ಯಾರು ಓದ್ದವರೇ ಜ್ಞಾನಿಗಳಾಗಿದ್ದಾರೆ, ಓದ್ದವ್ರಿಗೆ ಎನ್ಲೈಟನ್ಮೆಂಟ್ ಆಗಿದೆ ಅಂತಿಲ್ಲ. ಕೂತ್ಕೊಂಡು ಒಳಗಡೆ ನೋಡಿ ಆ ಪುಸ್ತಕ ಬರೆದವರು, ಕೂತ್ಕೊಂಡು ಧ್ಯಾನದಲ್ಲಿ ರಿಯಲೈಸ್ ಆಗಿ ಪುಸ್ತಕ ಬರೆದವರು, ರಿವೀಲ್ ಆಗಿದೆ ಪುಸ್ತಕದಲ್ಲಿದೆ ಈಗ. ಆದರೆ ನೀವು ಪುಸ್ತಕ ಓದಿದ್ರೂ ಕೂಡ ಅದು ಅವ್ರಿಗೆ ಒಳಗಿನ ಆಗಿರೋ ಅನುಭವನೇ. ಅದ್ರ ಬದಲು ನೀವೇ ಒಳಗಿನ ಅನುಭವಕ್ಕೆ ಹೊರಡಿ, ನಿಮ್ಮ ಸತ್ಯನ ನೀವು ಕಂಡ್ಕೊಳ್ಳಿ, ನಿಮ್ಮ ಧ್ಯಾನದಲ್ಲಿ ನೀವು ಮುಳುಗಿ, ಅದೆಲ್ಲ ಗೈಡ್ಲೈನ್ ಅಂತ ತಗೊಳ್ಳಿ. ನೀವು ಮಾಡ್ತಾ ಇರೋದು ಸರಿನಾ ತಪ್ಪ, ಸರಿಯಾದ ದಾರಿನಲ್ಲಿ ಹೋಗ್ತಿದ್ದೀರಾ, ಅವರು ಅದೇ ದಾರಿನಲ್ಲಿ ಹೋಗ್ತಾ ಇದ್ದಾರೆ ಅನ್ನೋ ಏನೋ ಒಂದು ಇನ್ಫಾರ್ಮೇಷನ್ ಸಿಗ್ಬೋದೇ ಹೊರತು ಯಾರೂ ನಿಮ್ಮನ್ನು ಕೈ ಹಿಡ್ಕೊಂಡು ಪುಸ್ತಕ ಕರ್ಕೊಂಡು ಹೋಗಲ್ಲ, ನಿಮ್ಮ ಗುರಿನ ದಾಟಿಸಲ್ಲ ಅಥವಾ ನಿಮ್ಮ ಗುರಿನ ಮುಟ್ಟಿಸಲ್ಲ. ಅದರಿಂದ ಬೇಕು ನಾಲೆಡ್ಜು, ಇನ್ಫಾರ್ಮೇಷನ್, ಆದರೆ ಅನುಭವ ಜ್ಞಾನವೇ ಜ್ಞಾನ. ಇದನ್ನು ಇಂಪ್ಲಿಮೆಂಟ್ ಮಾಡಿ ಚಿಕ್ಕ ಸಂದರ್ಭದಲ್ಲೂ ಕೂಡ ಅನುಷ್ಠಾನ ಮಾಡಿ ಅದರ ಅನುಭವದಲ್ಲಿ ನಿಮಗೆ ಸಿಗುವಂಥ ಆ ತಾಜಾ ಜ್ಞಾನ ಏನಿದೆ ಅದು ನಿಮ್ಮನ್ನು ಬೆಳೆಸೋದು. ಅದರಿಂದ ಪುಸ್ತಕದಲ್ಲೇ ನೀವು ಮುಳುಗಿಬಿಟ್ರೆ, ಹೊರಗೆ ಬಂದೊಂದು ಪ್ರಪಂಚ ಇದೆ ಅನ್ನೋದು ಕೂಡ ಮರೆತುಬಿಟ್ರೆ, ದಿನನಿತ್ಯ ನೀವು ಫೇಸ್ ಮಾಡೋ ಸಂದರ್ಭಗಳೇ ನಿಮಗೆ ಶತ್ರು ಆಗಿಬಿಡುತ್ತೆ. ಅದನ್ನು ಎದುರಿಸೋಕ್ಕಾಗಲ್ಲ, ಅದು ನಿಮ್ಮನ್ನು ಆಳಕ್ಕೆ ಶುರು ಮಾಡುತ್ತೆ. ದೇವಸ್ಥಾನಗಳು ಕೂಡ ಇಲ್ಲೇ ಇದ್ರು ಯಾತ್ರೆಗೆ ಯಾಕೆ ಹೋಗ್ತೀರಾ? ಯಾತ್ರೆಗೆ ಹೋಗೋದು ದೇವಸ್ಥಾನ ಲೆಕ್ಕ ಹಾಕ್ಕೊಂಡು ಅಲ್ಲ ಮಕ್ಕಳ. ಯಾತ್ರೆಗೆ ಯಾಕೆ ಹೋಗ್ತೀನಿ, ನಾನು ಇದು ನೋಡಿದೆ, ನಾನು ಇದೆಲ್ಲ ನೋಡಿದ್ದೀನಿ ಅಂತ ಲೆಕ್ಕ ಇಡೋದಕ್ಕಲ್ಲ. ಇದು ನೋಡಿಲ್ಲ, ನಾನು ಇದು ನೋಡಬೇಕು, ನಾನು ಸಾಯೋದ್ರೊಳಗೆ ಇದು ನೋಡಬೇಕು, ಚಿತ್ರಗುಪ್ತ ಕೇಳ್ತಾನೆ ಇಲ್ಲದೆ ಇದ್ದರೆ ಇದಿಷ್ಟು ಮುಗಿಸ್ಕೊಂಡು ಬಂದ್ಯಾ ಅಂತ ಆ ಥರಕ್ಕಲ್ಲ. ದೇವಸ್ಥಾನ ನೋಡೋಕ್ಕಲ್ಲ. ಯಾತ್ರೆಗೆ ಹೋಗೋದು ಪುಣ್ಯಕ್ಷೇತ್ರಗಳು ಏನಿದೆ ಅಲ್ಲಿ ಒಂದು ಎನರ್ಜಿ ಇರುತ್ತೆ. ಆ ಎನರ್ಜಿ ನಮಗೆ ಬೇಕು. ನಾವು ಯಾತಕ್ಕೆ ಬೇಕು? ನಾವು ಒಂದು ಕಡೆಯಿಂದ ಒಂದು ಕಡೆಗೆ ಓಡಾಡುವಾಗ, ನಾವು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋದ್ವಿ, ಇಲ್ಲಿಂದ ಉಡುಪಿಗೆ ಹೋದ್ವಿ, ಅಥವಾ ಇಲ್ಲಿಂದ ಹಿಮಾಲಯಕ್ಕೆ ಹೋದ್ವಿ, ಎಲ್ಲೋ ಒಂದು ಕಡೆ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಇವಾಗ ಈ ಪ್ರವಾಸ ಮುಖ್ಯ, ದ ಪ್ರಾಸೆಸ್ ಮುಖ್ಯ. ನೀ ಯಾವ ರೀತಿ ಹೋಗ್ತೀಯಾ, ಅಲ್ಲಿಗೆ ತಲುಪ್ತೀಯಾ,
ಅಲ್ಲಿ ಎಷ್ಟು ದಿನ ಇರ್ತೀಯಾ, ಏನು ಮಾಡ್ತೀಯಾ, ವಾಪಸ್ ಬರ್ತೀಯಾ, ಇದಿಷ್ಟೂ ಈ ಟೈಮ್ನಲ್ಲಿ ದಿನನಿತ್ಯದ ಟೈಮ್ ಟೇಬಲ್ ಇರಲ್ಲ. ಎಲ್ಲೋ ಕೂರ್ತೀರಾ, ಎಲ್ಲೋ ಮಲಗ್ತೀರಾ, ಏನೋ ತಿಂತೀರಾ, ಎಲ್ಲೋ ಓಡಾಡ್ತೀರಾ, ನಿಮ್ಮ ಜೊತೆ ಯಾರೋ ಇರ್ತಾರೆ, ಯಾರೋ ಸಿಗ್ತಾರೆ, ಕಂಪ್ಲೀಟ್ ಬೇರೆಯೇ ಇರುತ್ತಲ್ವಾ ಜೀವನ. ಈ ಜೀವನ ಬೇರೆ, ಯಾತ್ರೆ ಜೀವನ ಬೇರೆ. ಮನೆಯಲ್ಲಿರೋ ಟೈಮ್ ಟೇಬಲ್ ಯಾವುದನ್ನು ನೀವು ಮಾಡೋಕ್ಕಾಗಲ್ಲ. ಆವಾಗ ಎಲ್ಲ ಹೊಸದಿದ್ದಾಗ ನಿಮಗೆ ಒಂದೊಂದು ಸತಿನೂ ಯಾತ್ರೆಗೆ ಹೋಗಿ ಒಂದು ಗುರಿ ಇಟ್ಟು, ಸುಮ್ಮನೆ ಒಂದು ಗುರಿ ಬೇಕು, ಸುಮ್ಮನೆ ಸುತ್ಕೊಂಬರೋಕ್ಕಾಗಲ್ಲ, ಒಂದು ಗುರಿ ಇಟ್ಕೊಂಡು ಹೊರಡಬೇಕು. ಯಾತ್ರೆ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ನಾವು ಏಕಾಂತವಾಗಿರ್ತೀವಿ. ದಿನನಿತ್ಯದ ಯಾವ ದಿನಚರಿಗಳು ಇರಲ್ಲ, ನಮ್ಮ ಒಳಗಡೆ ಹೋಗ್ತೀವಿ. ಯಾತ್ರೆ ಹೊರಗಡೆ ಆಗ್ತಿರುತ್ತೆ, ನಮ್ಮ ಸಂಚಾರ, ನಮ್ಮ ಒಂದು ಮೈಲಿಗಲ್ಲು ಒಳಗಡೆ ನಾವು ಎಷ್ಟು ಒಳಗಡೆ ಹೋದ್ವಿ, ಎಷ್ಟು ಏಕಾಂತದಲ್ಲಿದ್ವಿ, ಎಷ್ಟು ಸತ್ಸಂಗದಲ್ಲಿದ್ವಿ, ಎಷ್ಟು ಆರಾಮವಾಗಿ ನಾವು ನಮ್ಮ ಧ್ಯಾನಗಳು ಪ್ರಾರ್ಥನೆ ಮಾಡೋಕ್ಕೊಂದು ಅವಕಾಶ ಆಯಿತು. ಈ ರೀತಿ ಪ್ರತಿಯೊಂದು ಯಾತ್ರೆಯು ನಮ್ಮಲ್ಲಿ ಒಂದು ಹೊಸತನವನ್ನು, ಹೊಸ ಸ್ತರವನ್ನು, ಹೊಸ ಡೈಮೆನ್ಷನ್ನ ಸೃಷ್ಟಿ ಮಾಡ್ಕೊಳ್ತೀವಿ. ಪ್ರತಿ ಸತಿ ಯಾರಾದರೂ ಆ ಯಾತ್ರೆ ಹೋಗ್ಬಿಟ್ಟು ಬಂದರೆ ಅವರಲ್ಲಿ ಸಂಪೂರ್ಣ ಬದಲಾವಣೆಗಳು ಹಿಂದಿನ ಕಾಲದಲ್ಲಿ ಆಗ್ತಿತ್ತು. ಅವರಲ್ಲಿ ಒಂದು ಮೆಚ್ಯೂರಿಟಿ ಬರೋದು, ಅವರು ಮುಂಚಿನಕ್ಕಿಂತ ಬೇಕಾದಷ್ಟು ಬಿಟ್ಟು ಬಂದಿರೋರು, ಎಷ್ಟೊಂದನ್ನು ದುರಭ್ಯಾಸಗಳನ್ನು ಬಿಟ್ಟು ಬರೋರು. ಈ ಥರ ಒಂದು ದೊಡ್ಡ ಪ್ರಾಸೆಸ್ಗೋಸ್ಕರ ಯಾತ್ರೆ ಹೋಗೋದು. ಒಂದೇ ದೇವ್ರನ್ನ ನೋಡೋದು ಅಥವಾ ದೇವಸ್ಥಾನಗಳು ನೋಡೋದು, ಆರ್ಟ್ ನೋಡೋದು, ಆರ್ಕಿಟೆಕ್ಚರ್ ನೋಡೋದು, ಕಥೆಗಳು ಕೇಳೋದು ಸೆಕೆಂಡರಿ. ಆದರೆ ನಮಗೊಂದು ಪ್ರವಾಸ ಬೇಕು, ಒಂದೇ ಕಡೆ ಇರೋಕ್ಕಿಂತ. ಆ ಪ್ರವಾಸದಲ್ಲಿ ದಿನನಿತ್ಯದ ದಿನಚರಿಯಲ್ಲಿ ಏನೇನು ಮಾಡ್ತೀರಾ ಅದೆಲ್ಲ ಬಿಟ್ಟು ಬೇರೆ ಇರಬೇಕು. ಮೈಂಡ್ಗೆ ಒಂದು ಒಳ್ಳೆ ಪ್ಯಾಟ್ರನ್ ಸಿಗಬೇಕು. ಹೋಗ್ಬಿಟ್ಟು ಬರೋಷ್ಟರಲ್ಲಿ ಎಷ್ಟೊಂದು ಜನದಲ್ಲಿ ಬದಲಾವಣೆಗಳಾಗತ್ತೆ, ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ದೊಡ್ಡ ದೊಡ್ಡ ಊರುಗಳಲ್ಲಿ ಯಾವ್ದು ಒಂದು ಸತಿ ಹೋಗಿ 10 ದೇವಸ್ಥಾನ ಗೋಪುರ ಎಣಿಸ್ಕೊಂಡು ಬರೋರು ಇದ್ದಾರೆ. ನಾನಿಷ್ಟು ಜಾಗ ನೋಡಿದ್ದೀನಿ ಅಂತ. ಕೆಲವರು ಒಂದು ಕಡೆ ಹೋದರೆ ಅಲ್ಲಿ ಇದ್ದು ಅಲ್ಲೇ ಸ್ನಾನ ಮಾಡಿ, ಅಡುಗೆ ಮಾಡಿ, ತಿಂದು ಉಂಡು ಮಲಗಿ ಜಪ ತಪ ಮಾಡಿ ಅಲ್ಲಿದೆಲ್ಲ ತಿಳ್ಕೊಂಡು ಒಂದೆರಡು ದೇವಸ್ಥಾನ ನೋಡ್ಕೊಂಡು ವಾಪಸ್ ಬರೋರು ಇದ್ದಾರೆ. ಅಂದರೆ ಯಾತ್ರೆ ನೀವು ಯಾತಕ್ಕೆ ಹೋಗ್ತೀರಾ ಅನ್ನೋದ್ರ ಮೇಲೆ, ನೀವು ಎಷ್ಟು ನೋಡಿದ್ರಿ ಅನ್ನೋದ್ರ ಮೇಲೆಲ್ಲ, ಏನು ಸಿಕ್ತು ನಿಮಗೆ ಹೋದಾಗ, ಇಲ್ಲಿಂದ ನೀವೇನು ತೊಗೊಂಡು ಹೋಗಿ ಅಲ್ಲಿ ಕೊಟ್ರಿ ಆ ಜಾಗಕ್ಕೆ, ಅಲ್ಲಿಂದ ಏನು ತಂದ್ರಿ ಎನರ್ಜಿನ, ಅದು ಮುಖ್ಯ ಆಗುತ್ತೆ.